ಏನ್ ಬೇ? ಹಾ ಬಸ್ಸು ನಿನ್ ಬಾಲ್ದಂಗ ನೀ ಯಾಕೆ ಬಂದಿಲ್ಲ? ಅಕ್ಕಿನ ಕರೆದಿದ್ದೀನಿ ಹಿಂತಿ ನೀನು ಅಂತಿರ್ಕಿಲ್ಲ ತಿಂದ ಬಿಡ್ತೇನೆ ನಾನು. ಏನೋ ಒಂದು ಹೇಳಕ್ ಕರೆದೇನಿ. ಓಡೆ ಬಂದ ನಾಳೆ ರಾಜ್ಕುಮಾರ್ ಏನೋ ಹೇಳಕ್ ಕರೆದೆ. ಹಾ ಅಂದಂಗ ನಿನ್ನೆ ಬಂದಾಗ ನನಗೆ ಕೇಳಕ್ಕೆ ನೆನಪಾಗ್ಲಿಲ್ಲ. ನಿಮ್ಮ ಮೂವಿ ಏನಂಗ ಬಂದಕ್ಕೆ ತಡ ತಡ ಬಿಟ್ಟು ಹೋಗೇ ಬಿಟ್ಲಲ್ಲ. ಅಲ್ಲ ನಾಳೆ ಮತ್ತೊಮ್ಮೆ ಬರ್ತಾಳಂತನ? ಅದು ಅತ್ತಿಯರ ನಿನ್ನೆ ಅವ್ವಾರು ಬಂದಾಗ ಹೊಕ್ಕೇನಿ ಅಂದ್ಬಿಟ್ಲೆ ನೀವು ಹ್ಞೂ ಅಂದ್ರಿ. ಒಂದು ಮಾತು ಅಂತ ಅನ್ಲೇ ಇಲ್ಲ. ಅಕ್ಕಿಯರ ಹೆಂಗಿರ್ತಾಳ ಅದಕ್ಕೆ ಹೋದ್ಲಕ್ಕಿ. ಪಾಪ ನಿಮ್ಮವ್ರ ರಾಣಿ ನೋಡು ಮಹಾರಾಣಿ ಚಾಮರ ಬೀಸಿ ಛತ್ರ ಚಾಮರ ಬೀಸಿ ತೂಗು ಮಂಚಿನ ಕುಂದ್ರಿಸಿಕಿನ್ ತೂಗು ಎಲೆ ಆಡಿಸಿ ಇರವ ಅಂತ ಕಾಲ್ ಬೀಳ್ತಂತಡಿ. ಅಲ್ಲಿ ಗೊತ್ತೈತಿ ನಾಳೆ ಇಲ್ಲೇ ಮಗನ ನಾಮಕರಣ ಐತೆ ಅಂತೇಳಿ. ಗೊತ್ತಿದ್ಮೇಲೆ ಹೋಗಕ್ಕೇನು ಕೆಲಸ ಐತಿ? ಚಲೋ ಅದ ಹೇಳ. ನೀವು ಬಿಟ್ರೆ ತಾಯಿ ಮಗಳು ಇನ್ನೂ ಏನೇನಾದ್ರು ಅಪಾದನೆ ಹೋಗ್ತಿರವ ತಲೆ ಮ್ಯಾಗ ಇರಬೇಕು. ಅದ್ರಾಗ ಏನೈತಿ? ಅಲ್ಲ ಅತ್ತಿಯರ ಬೀಗ್ರ ಮನ್ಯಾಗ ಈರನ್ಲಾರ್ದ ಹೆಂಗಿರ್ತಾರ್ರಿ? ಬಡೆ ನೀರಂದಿನ ಇಲ್ಲಂದಲ್ಲ. ನಿನ್ನೆ ಅವರು ಇದ್ದಿದ್ದಿಲ್ಲಲ್ರಿ ಅತ್ತಿಯರ. ಅಕ್ಕವ ನಾವ್ ಈರಂದಿವಿ ಅಲ್ಲನ. ಇವ್ರೇನ್ ಮತ್ ನಾಯಿಗಳನ? ಇವ್ರು ಈ ಮನಿ ಮನುಷ್ಯಾರ. ಇವ್ರು ಇರಂದ್ರ ಆತಿಲ್ಲ. ಮತ್ ನಾ ಬೇರೆ ಸಪ್ರೇಟಾಗಿ ಇರನ್ಬೇಕಿತ್ತ ನಿಮ್ಮವ್ಗ? ನೋಡು ಮೊದ್ಲು ಎಲ್ಲಾರ್ಗಿ ಕಿಮ್ಮತ್ ಕೊಡೋದ್ ಕಲಿ ಅನ್ ನಿಮ್ಮವ್ಗ. ಇವ್ರು ಇರಂದ್ರು ನಿಮ್ಮವ್ಗ ಹೇಳಂದ್ರೆ ನಾನೇ ಅನ್ಬೇಕಿತ್ತನ? ಅಲ್ಲ ಅವ್ರು ಇರಂದ್ರು ನೀವಲ್ಲ ಬೀಗ್ರ. ನೀವೊಂದು ಮಾತು ಏನು ಹೇಳಲಿಲ್ಲ. ಹ್ಞೂ ಅಂದ್ಬಿಟ್ರಿ ಹೊಕ್ಕೆ ನಂದ್ಬಿಟ್ಲೆ. ಅದಕ್ಕೆ ಅವ್ರು ಹೋದ್ರು. ಈಗ 108 ಅದೆಲ್ಲ ಬೇಡ. ನಾಳೆ ಬರ್ತಾ ನಿಮ್ಮವ್ಗ ಹುಡುಗುಗ ಕೈ ಕಟ್ಟು ಗುಂಡೆ ಮಾಡಿಸ್ಕೊಟ್ಟಾಳೋ ನೀನು ಕೊಟ್ಟಿಲ್ಲ? ಒಂದು ತೊಲಿ ಕೈ ಕಟ್ಟು ಗುಂಡು ಏನ? ಆಮೇಲೆ ಬಂಗಾರದಂಗ ಬೆಳ್ಳಿ ಉಂಗ್ರ ನಾನೇ ನಾಳೆ ಹಾಕ್ತೀನಿ. ಅದೇನು ತೊಂದರೆ ಇಲ್ಲ. ಉಡ್ದಾರ ಬೆಳ್ಳಿದು ಕಾಲ್ ಚೈನ್ ಪೆಂಟ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಹಾಲಗಡಗ ಆಮೇಲೆ ಕೊಳ್ಳಾಗೊಂದು ನಿಂಗಪ್ಪ ಗುಂಡುಗಡಿಗೆ ಚಲೋದೊಂದು ಜೊತೆ ಅಂಗಿ ಇವೆಲ್ಲ ನಿಮ್ಮವನ ತರ್ಬೇಕು. ಬಂಗಾರದ ಚೈನ್ ಅಂತರೂ ಕೊಳ್ಳಾಗ ಹಾಕು ಕಿಮ್ಮತ್ ನಿಮ್ಮ ಹೋಗಿಲ್ ಬಿಡ. ಒಂದು ತೊಲಿ ಗುಂಡು ತೊಂಬರಕ್ಕೆ ಹೇಳ ಕೈ ಕಟ್ಟು ಗುಂಡು 2 ಕೈಗೂ ಚಲೋ ಏನ ಇವು ಮಾತ್ರ ನಿಮ್ಮ ಅವನ ಹಾಕ್ಬೇಕು. ಅದು ಅದು ಕೈಯ ಕರೆಮಣಿ ಕಟ್ಟಿತ್ರಿ. ಆಮೇಲೆ ಕೊಳ್ಳಾಗ ಗುಂಡುಗಡಿಗೆ ಹಾಕೈತಿ. ಬೆಳ್ಳಿ ಉಡ್ದಾರ ಏನು ಹಾಕಿಲ್ಲ, ಕೆಂಪು ದಾರ ಹಾಕಿತ್ರಿ ಅತ್ಯಾರ. ಇನ್ನು ಪೆಂಡ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಅದು ಹಾಲ್ಗಡಗ ಗಂಡುಡ್ಗಲ್ಲ ಅದು. ಮತ್ತೆ ಪೆಂಡ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಇವರು ನಮ್ಮ ಮಾವಾರ್ ತರ್ತೇನಂದಿದ್ರು. ಪಾಪ ಅವರಿಗೆ ಮತ್ತೆ ಸ್ಟ್ರೋಕ್ ಆತಲ್ಲ, ಅದಾದ್ಮೇಲೆ ಅವರು ತಂದಿಲ್ರಿ. ಇಲ್ಲಾಂದ್ರೆ ಅವ್ರು ತರೋರಿದ್ರು. ನಮ್ಮಂತಲಿಗೆ ಅದನ್ನು ತೊಗೊಳಕ್ಕೆ ದುಡ್ಡಿಲ್ರಿ ಅತ್ಯಾರ. ಅಯ್ಯೋ ಎಂಥ ದರಿದ್ರ ಫ್ಯಾಮಿಲಿಯಿಂದ ಕನ್ಯೆ ತಂದಾನವ ನನ್ನ ಮಗ ಅಂತ ನನ್ನ ತಗ. ನೋಡು 4 ಮಂದಿ ನಾಳೆ ಬಂದವರು ಕೇಳ್ತಾರ. ಏನು ಅವಾಗ ಏನು ಮಾಡ್ತಿ? ಕೈಯ ಕರೆಮಣಿ ಕಟ್ಟಿದ್ರೆ ತೊಗೊಂಡು ಏನು ಮಾಡ್ಬೇಕು? ನನ್ನ ಮಗ ಈ ಕಮಲವ್ವನ ಮೊಮ್ಮಗ ಏನಿಲ್ದಂಗೆ ಬಂಗಾರದು ಐಟಮ್ಸ್ ಇಲ್ದಂಗೆ ಹಂಗೆ ಇರ್ಬೇಕ ನನ್ನ ಮೊಮ್ಮಗ. ಯವ್ವ ಬಂದವ್ರು ಹಂಗಂತಾರ ಹಿಂಗಂತಾರ ಅಂತ ಅನ್ನೋದಕ್ಕಿಂತ ಸುಮ್ಮನೆ ನಾವತ್ತಂದು ನನ್ನ ಮಗ್ಗ ಹಾಕ್ತೀನಿ ಬಿಡು. ಇವತ್ತ ಹೋಗ್ತೇನೆ ಈಗ ಹೋಗ್ತೇನೆ ಅದ್ರಾಗ ಏನೈತಿ? ಹೋಗಿ ಕೈ ಕಟ್ಕೊಂಡು ಹೌದಿಲ್ಲ 2 ಕೈಯಾಗೂ ಗಟ್ಟಿಕೊಂಡು ಚಲೋ ತೊಗೊಂಬರ್ತೇನೆ. ಕೈ ಕಟ್ಟು ಅಲ್ಲೇ ಹಣಸಿಸ್ಕೊಂಡ ತೊಗೊಂಬರ್ತೇನೆ. ಆಮ್ಯಾಗ ಇದು ಏನದು ಬಂಗಾರದ ಒಂದು ಕೊಳ್ಳಾಗ ಚಲೋ ತೆಂಗೆ ಚೈನಾ. ಆಮ್ಯಾಗ ಬೆಳ್ಳಿ ಉಡ್ದಾರ ಗುಂಡಗಡಿಗೆ ಕಿವಿ 3 ಚುಚ್ಚಾರ ಅವ್ರವ್ರ 3 ಚುಚ್ಚಿದ್ದೇ ಐತಿ. ಆಮೇಲೆ ಬೆಳ್ಳಿ ಉಡ್ದಾರ ಚಲೋದು ಪೆಂಡ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಅದು ಮತ್ತೇನು ತರ್ಬೇಕು ಹೇಳು? ಎಲ್ಲ ತೊಗೊಂಡೇ ಬಂದ್ಬಿಡ್ತೀನಿ. ಬೆಳ್ಳಿ ಉಂಗ್ರ ಒಂದು ಬಂಗಾರದ ಉಂಗ್ರ ಮತ್ತೆ ಬೇ ಎಲ್ಲ ನಾವೇ ತಂದ್ಬಿಡೋಣ. ಅವ್ರ ಹೆಸರು ನಮ್ಮ ಬಸರು ಹಿಂಗೆ ಅಲ್ವೇ. ಅವ್ರು ಮಾಡಿದ್ರು ನನ್ನ ಮಗ್ಗ, ನಾವು ಮಾಡಿದ್ರು ನನ್ನ ಮಗ್ಗ. ಅದಕ್ಕೆ ಯಾಕೆ ಅವರು ನಾನು ಅಂತೇಳಿ ಭೇದ ಭಾವ ಮಾಡ್ಕೊಂಡು ಕುಂದ್ರದು? ಅವ್ರ ಕೈಲಾಗಿಲ್ಲ, ನಾವು ತಂದ್ರೆ ಆತಪ್ಪ ಅಷ್ಟೇ. ಸುಮ್ಮನಿರ್ವೆ. ಬಂದೆ ಅವ್ರ ಮಂದಿ ಮುಂದೆಲ್ಲ ಮತ್ತೆ ನೀನು ನಾವ ತಂದೇವು ಅಂತದು ಅನ್ನಕ್ಕೆ ಹೋಗ್ಬೇಡ ಏನು. ಆಮೇಲೆ ಒಂದು ಚಲೋ ಸೀರೆ ತಂದಿಟ್ಟೇನು ನೋಡು. ಅದಕ್ಕೆ ಮ್ಯಾಚಿಂಗ್ ಜಂಪರ್ ಯಾವ್ದಕ್ಕತ್ತೆ ನೋಡಿ ಇದ್ರೆ ಹಾಕೋ. ಇಲ್ಲ ಅಂದ್ರೆ ನಿಮ್ಮ ಮನೆಯಾಗಿದ್ರೆ ಫೋನ್ ಹಚ್ಚಿ ತರ್ಸಿಸ್ಕೊ. ಹಸೆ ಬಾಣ್ತಿಗೆ ಫಸ್ಟ್ ಒಂದು ಸೀರೆ ಕೊಡ್ತಾರೆ ಬಂದಾಗ. ಹೊಳ್ಳಿ ಹುಟ್ಟಿದ ಕೊಂಡು ನೋಡಕ್ಕೆ ಹೋಗಿಯಲ್ಲ ಏನು? ಅಲ್ಲಿರೋ ಅರ್ಬಿ ಗಿರ್ಬಿ ಎಲ್ಲ ತೊಗೊಂಬಾ. ಅವು ಏನಂತ ಚಲೋ ಇದ್ದಂಗಿಲ್ಲ. ಚಲೋ ಅದಾವ ಅಷ್ಟಾರ ತೊಗೊಂಬಾ. ಇಲ್ಲಿ ಬೇರೆ ತೊಗೊಳುವಂತೆ. ಆಮೇಲೆ ನೀನು ಬಂಗಾರದ ನಕ್ಲೇಸ್ ನನ್ನ ತಮ್ಮ ಕೊಟ್ಟಿದ್ನಲ್ಲ ಕುಬ್ಸ್ದಾಗ, ಆ ನಕ್ಲೇಸ್ ನಿನ್ನ ಕಡೆನೇ ಐತದಲ್ಲ, ಹಾಕೋ ಅದನ್ನ ಕೊಳ್ಳಾಗ. ಅತ್ತಿಯರ ಅದು ನನ್ನ ಕಡೆ ಇಲ್ರಿ, ನಿಮ್ಮ ಕಡೆನೇ ಐತೆ. ಯಾಕ ಹೆಂಗೈತೆ ಮೈಯಾಗ? ನನ್ನ ಕಡೆ ಎಲ್ಲ ಐತೆ, ನಿನ್ನ ಕಡೆನೇ ಐತದ. ಅವತ್ತು ನಾನು ಹೋದಲ್ರಿ ಅತ್ತಿಯರ ಡೆಲಿವರಿ ಅಂತೇಳಿ ಕುಬ್ಸಾಗತ್ಲೆ ಹೋಗೇನಿ. ನಾನು ಇಲ್ಲೇ ಬಿಟ್ಟು ಹೋಗೇನ್ರಿ. ನಾನು ನಿಮಗೆ ಕೊಟ್ಟು ಹೋಗೇನಿ ನೋಡ. ನನ್ನ ಕೈಯಾಗಂತೂ ಇಲ್ಲದ. ನಾಳೆ ಹಾಕೋದನ್ನ ನಾಮಕರಣಕ್ಕೆ ಕೊಳ್ಳಾಗ ಚಂದಾಗಿ ತಾಳಿ ಚೈನ್ ಕೊಟ್ಟು ಚಂದ ಕಾಣ್ತತಿ. ಅಲ್ಲ ನೀ ನನ್ನ ಕಡೆ ಕೊಟ್ಟೇನಂತೀಯಲ್ಲ, ಅದೇ 4 ತೊಲಿದೆ ಬರೀ ಏನು 200 ಗ್ರಾಮ್ ಏನದ ಗ್ರಾಮ್ 2 ಗ್ರಾಮಿಂದ ಅಲ್ಲದ 4 ತೊಲಿದದ. ಇವ ಕೆಲಸ ಮಾಡಿ ಸಾಕತ್ತು. ಅತ್ತಿಯಮ್ಮ ನನಗೆ ಯಾಕೋ ಮಸ್ತ್ ಕೋಲ್ಡ್ ಕಾಫಿ ಕುಡಿಬೇಕನ್ಸಾಕತ್ತೈತಿ. ಮಾಡ್ತೀರಾ ಕೋಲ್ಡ್ ಕಾಫಿನ? ಯವ್ವ ಅದನ್ನು ಜಾಸ್ತಿ ಹೊತ್ತು ಕೈ ಆಡಿಸಿ ತಿರುಗಿಸ್ಬೇಕವ ಯವ್ವ. ಆಗಂಗಿಲ್ಲ ನಂಗಂತರೂ ಅದನ್ನು ಮಾಡಕ್ಕೆ. ಕೋಲ್ಡ್ ಕಾಫಿ ನೀನೇ ಮಾಡ್ಕೊ. ನಂಗೆ ಇಷ್ಟೋ ತನಕ ಕೆಲಸ ಮಾಡಿ ಸಾಕಾಗೈತಿ. ಅಲ್ಲ ಒಂದು ಕೆಲಸ ಹೇಳಿದ್ರೆ ಮಾಡೋಕ್ಕಾಗಿಲ್ಲಲ್ಲ ಅದಕ್ಕೆಮ್ಮ. ನಾನೇನು ನಿಮಗೆ ದಿನ ಕೆಲಸನೇ ಹೇಳ್ತಿರ್ತೀನಿ. ಅಲ್ಲ ಇಷ್ಟಕ್ಕೂ ನೀನು ಯಾಕೆ ನಂಗೆ ಕೆಲಸ ಹೇಳ್ಬೇಕು? ನಂಗೆ ಮಾಡೋಕ್ಕಾಗಂಗಿಲ್ಲ. ಇಷ್ಟೊತ್ತು ಅಷ್ಟು ಬಾಂಡೆ ಅರಿಬಿ ಎಷ್ಟು ಕೆಲಸ ಇತ್ತು. ಕಸ ಹೊಡೆಯೋದು, ಕಲ್ಲು ಒರೆಸೋದು, ಚಪಾತಿ ಮಾಡಿದೆ,
ಅಲ್ಲ ಆದ್ರೂ ನೀನ್ ನನಗೆ ಕೆಲಸ ಹೇಳ್ತಿ, ನಿನ್ ಮನಿನೇ ಅಲ್ಲ ಇದು, ಓಡಾಡ್ ಮಾಡ್ಕೊ, ನಿಂಗೇನ್ ಬೇಕು? ಇದ್ಯಾಕೆ ನನ್ನ ಮನೆ ಆಗ್ತೈತಿ? ತವ್ರ ಮನೆಗೆ ಮಕ್ಕಳು ಬಂದಾಗ ಖುಷಿ ಖುಷಿಯಾಗಿದ್ದು ರೆಸ್ಟ್ ತೊಗೊಂಡು ಹೋಗ್ಬೇಕು. ಅದಕ್ಕೆ ಮಾರಿ ಎಲ್ಲ ಮಾಡ್ಕೊಡ್ತಾರ ಗೊತ್ತನ. ನೀವು ನೋಡಿದ್ರೆ ಏನು ಮಾಡಂಗಿಲ್ಲ. ಮೀನಾಕ್ಷಿ, ಯಾಕ ಏನಾರ ಬೇರೆ ವಿಚಾರಕ್ಕೆ ಏನಾರ ಅಂದ ತಕ್ಷಣ ಅತ್ತಿಯವ್ರ ಅಂತಾರ ಅಕ್ಕಿ ಮನಿ ಇದೆ, ಇಷ್ಟ ಬಂದಂಗಿರ್ತಾಳ, ಆಕಿಗೆ ಏನ್ ಬೇಕಾದನ್ನ ಮಾಡ್ತಾಳ, ನೀ ಸುಮ್ಮನಿರು ಅಂತೇಳಿ ಒಂದು ಕೋಲ್ಡ್ ಕಾಫಿ ಮಾಡ್ಕೊಳಕ್ ಆಗಂಗಿಲ್ಲನ? ಮಾಡ್ಕೊಳವ ನೀ, ನನಗಂತೂ ಆಗಲ್ಲ ನೋಡು. ಏನದ ಬಾಯಿ ಇಬ್ಬರದು? ಅವ ನಂಗೆ ಯಾಕೋ ಭಾಳ ಬೇಸರ ಆಗಿತ್ತು. ಕೋಲ್ಡ್ ಕಾಫಿ ಮಾಡ್ರಿ ಅತ್ತಿಯರ ಅತ್ಯಮ್ಮ ಅಂದೆ, ಮಾಡಲ್ಲ ಅಂತವ್ರ ನೋಡವ. ಏ ಅದೇನ ಕೋಲ್ಡ್ ಕಾಫಿ ಅಂತವ ಸುಡ್ಗ, ನಮ್ಗೆ ಅವೆಲ್ಲ ಮಾಡಕ್ ಬರಲ್ಲ ಬಿಡಲ್ಲ. ಅಲ್ಲ ಕಾಫಿ ಬಿಸಿ ಬಿಸಿದು ಕುಡಿಬೇಕು, ಈ ತಣ್ಣನ ಕಾಫಿ ಕುಡ್ದೆ ಮಾಡ್ತಿ? ಅವ ಈ ಬ್ಯಾಸ್ಗಿಗೆ ಕೋಲ್ಡ್ ಕಾಫಿನ ಚಲೋ ಇರ್ತೈತಿ, ಸುಮ್ಮನಿರ್, ನಿಂಗೆ ಗೊತ್ತಾಗಲ್ಲ. ಅದು ಮಾಡ್ರಿ ಅತ್ಯಮ್ಮ. ಏ ಅದೆಂತದ ಕೋಲ್ಡ್ ಕಾಫಿ ಅಂತಾಳಲ್ಲೇವ, ಮಾಡಿ ನೀನೇ ಹೋಲಿ. ಅತ್ತೆಯವರನ್ನ ಇಷ್ಟೊತ್ತನ ಮಾಡಿ ನನ್ನ ಮೈ ಎಲ್ಲ ನೋವ್ತೈತೆ. ನನಗಂತೂ ಸಾಕಾಗಿತ್ತು, ಇಷ್ಟು ಕೆಲಸ ನಾನು ಯಾವತ್ತೂ ಮಾಡಿದ್ದಿಲ್ಲ. ಇಕ್ಕಿ ಅಂತೂ ಯಾವ್ದ್ಯಾವ್ದೋ ಬಟ್ಟೆ ಎಲ್ಲ ಒಗ್ಯಾಕಿಟ್ಟಾಳ, ಹಾಸಿಗೆ ಎಲ್ಲ ಒಗ್ಯಾಕಿಟ್ಟಾಳ. ಈಗೇನು ಹಬ್ಬ ಹುಣಿವೆ ಅವನ್ನೆಲ್ಲ ಒಗ್ದಾಕಿನ ಇಷ್ಟೊತ್ತ ನಾನು. ಅದಕ್ಕೆ ನನಗಂತೂ ಆಗಲ್ರಿ ಅತ್ತೆಯವ್ರ, ಇರೋದು ಇಷ್ಟು ಮಂದಿ ಕೆಲಸ ನೋಡಿದ್ರೆ ಒಂದು ರಾಶಿ. ಆಗಲ್ಲ ಆಗಲ್ಲ, ನನಗಂತೂ ಆಗದೇ ಇಲ್ಲ ಬಿಡ್ರಿ. ಅದಕ್ಕೆ ಹೇಳಿದ್ದೆ, ಏನು ವಾಷಿಂಗ್ ಮಿಷನ್ ಒಂದು ತೊಗೊಂಡು ಬಾರವ ನಿಮ್ಮ ಅಪ್ಪನ ಮನೆಯಿಂದ ಅಂತೇಳಿ. ಅದಕ್ಕೆ ಸೀದಾ ಅರ್ಬಿ ಹಾಕ್ಬಿಡ್ತಿದ್ದೆ, ಈಜಿ ಹಾಕಿತ್ತ. ನಾನು ಯಾಕೆ ನಮ್ಮಪ್ಪನ ಮನೆಯಿಂದ ತರಲಿ? ನಿಮ್ಮ ಮನೆಗೆ ಬೇಕಂದ್ರೆ ನೀವು ತಗೋರಿ, ನಾನು ನಮ್ಮಪ್ಪನ ಮನೆಯಿಂದ ಯಾಕೆ ತರಲಿ? ಅತ್ತಿಯವರ ಮೊನ್ನೆ ನಾನು ಊರಿಗೆ ಹೋದಾಗ ಈ AC ಇಸ್ಕೊಂಡಿದ್ದೆ, ನಂಗೆ ಇಷ್ಟ ಆಗಿಲ್ಲ. ಹೋಗ್ಲಿ ಬಿಡಮ್ ಸುಮ್ಮನೆ. ಮತ್ತೆ ಈ ವಾಷಿಂಗ್ ಮಿಷನ್ ಅಂತೀರಿ, ಫ್ರಿಜ್ಜನ್ನು ತೊಗೊಂಬಂದಿರಿ, ಹಂಗ ಇನ್ನೂ ಏನೇನು ಬೇಕು ಹೇಳ್ರಿ. ಸುಮ್ಮನೆ ಎಲ್ಲರೂ ಬಂದ್ಬಿಡ್ರಿ, ಹೋಗಿ ನಮ್ಮ ಮನೆಗೆ ಇದ್ಬಿಡೋಣ. ಅಯ್ಯೇ ಹೆಚ್ಚಿಂದ ಬಿಡವ. ಇನ್ನು ಕೆಲವ್ರಂತೂ ದೊಡ್ಡ ದೊಡ್ಡ ಮಂದಿ ಶ್ರೀಮಂತರಿದ್ದವರು ಹೆಣ್ಮಕ್ಳು ಮದುವೆ ಮಾಡ್ಕೊಡೋ ಹೊತ್ನಾಗ ಮನ್ಯಾಗೆಲ್ಲ ಸಾಮಾನಿಟ್ಟು ಹೊಸ ದೊಡ್ಡ ಮನಿನ ಹೆಸರು ಬರೀತಾರ ಗೊತ್ತನ? ನಮ್ಮಪ್ಪನೂ ಬರೀತಾರ, ನಾನು ಬೇಡ ಅಂತ ಹೇಳೇನಿ. ನಮ್ಮ ಜೀವ ತಿನ್ನಕ ಹೌದಿಲ್ಲ? ನೀವೇನು ಬೇಕಾದ ಅನ್ಕೋರಿ, ನನಗಂತೂ ಮಾಡೋದಾಗಲ್ಲ. ಹೋಗ್ಲಿ, ಅಡಿಗೆ ಏನು ಮಾಡಿ? ಅಡಿಗೆ ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು, ಹಪ್ಪಳ ಕರೆದಿಟ್ಟೇನಿ ಅಷ್ಟೇ. ಅಯ್ಯಯ್ಯೋ ದೇವ್ರೆ. ಅಲ್ಲ ಅವ ಹಳೆ ಬರಾಕತ್ತಾನ, ಈಕಿನ ಕರ್ಕೊಂಡು ಹೋಗಾಕ ಹೋಳಿಗೆ ಮಾಡಂದಿದ್ನಲ್ಲ, ಮಾಯಿನ ಹಣ್ಣು ತರಿಸ್ಕೊಡು ಅಂದಿದ್ದೆ. ನಿನ್ನ ಗಂಡಗ ತಂದಾನ ಇಲ್ಲ? ಸೀಕರ್ಣಿ ಮಾಡಂದಿದ್ದೆ. ಏನ ಸೀಕರ್ಣಿನ ಹೋಳ್ಗಿನ? ಅವ್ರೇನು ತಂದಿಲ್ಲ, ನೀವು ಏನು ಹೇಳಿಲ್ಲ. ಈಗ ಆಲ್ರೆಡಿ ನಾನು ಚಪಾತಿ ಪಲ್ಯ ಮಾಡೇನಿ. ಇಷ್ಟಕ್ಕೂ ಇವ್ರು ಬರೋ ವಿಷಯನೇ ನಂಗೆ ಗೊತ್ತಿಲ್ಲಲ್ಲ, ನೀವು ಹೇಳಬೇಕಿಲ್ಲ. ಬೇಕಾದ್ರೆ ಯಾವ್ದಾರ ಒಂದು ಶಾವಿಗೆ ಪಾಯಸನ, ಏನೋ ಒಂದು ಸ್ವೀಟ, ಕೇಸರಿ ಭಾತ ಏನಾರ ಒಂದು ಮಾಡಕ್ಕೆ ಬರ್ತಿತ್ತು. ಹೋಳ್ಗೆ ಸೀಕರ್ಣಿ ಅಂದರೆ ಈಗೇನು ಹಬ್ಬನ ಹುಣ್ವಿನ? ನಂಗೆ ಆಗಲ್ಲ ಬಿಡ್ರಿ ಅತ್ತೀರಿ ಇದೆಲ್ಲ ಮಾಡಕ್ಕೆ. ಒಂದೇದು ನಂಗೆ ಹೋಳ್ಗೆ ಮಾಡೋಕ್ಕೆ ಬರೋಂಗಿಲ್ಲ. ಸುಮ್ಮನೆ ಯಾಕೆ ನೀವು ಇದು ಮಾಡ್ತೀರಿ? ಆಮೇಲೆ ವಿಡಿಯೋ ನೋಡ್ಕೊಂಡು ಮಾಡು, ಫೋನ್ ನೋಡ್ಕೊಂಡು ಮಾಡು, ಇವೆಲ್ಲ ನಂಗೆ ಮಾಡೋಕ್ಕಂತೂ ಬರೋಂಗಿಲ್ಲ ರೀ ಅತ್ತೀರ, ಅದಾಗ ಗೊತ್ತಾಗೋದಿಲ್ಲ. ಒಟ್ಟ ಈ ಮನೆ ಒಳಗೆ ನನಗತ್ತ, ನನ್ನ ಗಂಡಗತ್ತ ಕಿಮ್ಮತ್ತಿಲ್ಲ ಬಿಡ್ಬೇ. ನೋಡಿ ನಾನು ಕರ್ಕೊಂಡು ಹೋಗಕ್ಕೆ ಬರತ್ತಾರಲ್ಲ ಅವರು, ಇಕ್ಕಿಗೆ ಸಮಾಧಾನ ಇಲ್ಲ. ಏನು ಅಕ್ಕಿ ಇಕ್ಕಿ ಅಂತೀಯಲ್ಲ, ಯಾಕೆ? ನಿಮ್ಮ ಅಣ್ಣ ಬರಲಿ ತಡಿ. ಇಲ್ಲ ಇಲ್ಲ, ಬಾಯ್ ತಪ್ಪು ಬಂತು. ಅಲ್ಲ ನೀವು ಯಾಕೆ ಹಿಂಗೆ ಮಾಡ್ತೀರಿ ಅದಕ್ಕೆಮ್ಮ? ಮಾಡಿದ್ರೆ ಅಕ್ಕಿತ್ತಿಲ್ರಿ ಎಲ್ಲ. ಏನು ದೊಡ್ಡ ಕೆಲಸ ಇದಿಟ್ಟು ಕೆಲ್ಸಕ್ಕೆ ಹಿಂಗೆ ಮಾಡ್ತೀರಿ? ಅದು ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ. ನಿಮ್ದೊಂದು ಏನಿಲ್ಲ ತಗೋರಿ, ಹೋರಿ ಹೋರಿ. ಇವತ್ತು ನನ್ನ ಗಂಡ ನಾನು ಪಿಕ್ಚರ್ ನೋಡಕ್ಕೆ ಹೊಂಟೀವಿ. ಹೇಳ್ಯಾರ ಬಂದು ಫಿಲಮಿಗೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಹೇಳಿ ನಮ್ಮ ಮನೆಗೆ ಹೋಗೋಣಂತ ಅಂದಾರ. ಅದಕ್ಕೆ ನಿಮ್ದೊಂದು ಮುತ್ತಿನ ಸರ ಆಯ್ತಲ್ಲ, ಅದೇ ಲಕ್ಷ್ಮಿ ಗೋಲ್ಡ್ ಡಾಲರ್ ಇದ್ದಿದ್ದು ಚೆನ್ನಾಗೈತದ, ಅದನ್ನು ಕೊಡ್ತೀರಾ? ಹಾಕೊಂಡು ಬರ್ತೀನಿ ಸೀರೆ ಉಟ್ಕೊಂಡು. ಅಲ್ಲ ಅದು ಯಾಕೆ? ಅಲ್ಲ ನನಗೆ ಮಾತಿಗೂ ನಮ್ಮ ಮನ್ಯಾಗ ಅಣಗಿಸ್ತಾರೆ ಗೊತ್ತುನು. ಏನು ಕೊಟ್ಟಾರ ನಿಮ್ಮ ತವ್ರ ಮನೆಯವ್ರು? ಓಡ್ ಬಂದಿ ಅಂತೇಳಿ. ಅದಕ್ಕೆ ನಂಗೆ ಅದು ಡಾಲರ್ ಇದೆ, ಅದು ಕೊಡ್ತೀರಾ? ಅದನ್ನು ಹಾಕ್ಕೊಂಡು ಹೋಗಿ ವಾಪಸ್ ತಂದು ಕೊಡ್ತೀನಿ. ನಾವು ವಾಪಸ್ ಕೊಡ್ತೀನಪ್ಪ, ನಿಮ್ದೇನು ಇಟ್ಕೊಳ್ಳಲ್ಲ. ಒಟ್ಟು ಕೊಡು, ಏನಾಗಲ್ಲ. ಅತ್ತಿಯವರ ಅಲ್ರಿ, ನಾನು ಹೆಂಗೆ ಕೊಡಕ್ಕಿತ್ತದನ್ನ ನಮ್ಮಪ್ಪ ನಮ್ಮವ್ವ ನನಗೆ ಕೊಡ್ಸಿದ್ದದ, ನಾ ಈಕಿಗೆ ಯಾಕೆ ಕೊಡ್ಲಿ? ನಂಗೆ ಗೊತ್ತೈತಿ, ಹಾಕೊಂಡು ಹೋಗಿ ಏನು ಹಾಕೊಂಬಂದು ಕೊಡಲ್ಲ ಇವರು. ಎಂತಕ್ಕಿದೇವ ನೀನು? ಕೊಡೋಟ ಹಂಗೆ ಯಾಕೆ ಮಾಡ್ತಿ? ಪಾಪ ಗಂಡನ ಕೊಟ್ಟು ಹೊಂಟತಿ, ಹಂಗೆ ಮಾಡಬಾರ್ದು. ನಾದ್ನಿಲ್ಲನೇ ಎಷ್ಟಾದರೂ ನನ್ನ ಮನ್ಸಿಗೆ ನೋವು ಮಾಡಬೇಡವ. ನನ್ನ ಕಡೆ ಎಲ್ಲ ಇದ್ದಿತ್ತಂದ್ರೆ ನಾನು ಯಾಕೆ ನೀನು ಕೇಳ್ತಿದ್ನೆ? ನನ್ನ ಮಗಳಿಗೆ ನಾನೇ ಕೊಟ್ಟು ಕಳಿಸ್ತಿದ್ದೆ. ನನ್ನಂತೆಲೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಿನಗೆ ಕೊಡಂದಿದ್ದೆ. ಕೊಡು, ಹಂಗೆ ಮಾಡಬೇಡ. ಮೀನಾಕ್ಷಿ, ಅಯ್ಯೋ ಬಂದ್ರೆ ಕಾಂತತಿ. ಬರ್ರಿ ಹೇಳ್ಯಾರ, ಕುಂದ್ರಿ ಬರ್ರಿ. ಅದು ಅವ್ವಪ್ಪ ಕರ್ಕೊಂಬ ಅಂದ್ರಿ, ಅದಕ್ಕೆ ಕರ್ಕೊಂಡು ಹೋಗೋಣಂತ ಬಂದೆ. ಇದೇನ ಇದು? ನಿನ್ನ ಗಂಡ ಇಲ್ಲಿ ಕುಡ್ದ ಬಂದಾನಲ್ಲ, ಇದೇನ್ರಿ ಇದು? ಕುಡ್ದು ಬಂದಿರ? ಇಲ್ಲಪ್ಪ, ನಾನು ಕುಡ್ದಿಲ್ಲ. ಯಾರಂದ್ರೆ ನಿಂಗೆ ನಾ ಕುಡ್ದಿಲ್ಲಪ್ಪ. ಕೆಟ್ಟ ವಾಸನೆ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ, ನನಗೆಲ್ಲ ಗೊತ್ತಾಕತಿ. ಮೊದಲು ಇಲ್ಲಿಂದ ಎದ್ದು ನಡ್ರಿ. ಈ ನಮ್ನಿ ಕುಡ್ದು ತೂರಾಡಾಡ್ಕೊಟ್ರೆ ನಾ ಬರೋದಿಲ್ಲ ಅಷ್ಟೇ. ಅಲ್ಲ ನಿಮ್ಗೇನು ಮಾನ ಮರ್ಯಾದಿಲ್ಲ? ನೀವು ಒಂದು ಸ್ವಲ್ಪರ
ನೀವೇಂತ ಗಂಡಸ್ರಿ ನೀವು? ಥೂ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಜೊತೆಗೆ ಹೋಗಿ ಹೋಗಿ ಮದುವೆ ಮಾಡ್ಕೊಂಡಲ್ಲ, ನನ್ನ ಕರ್ಮ. ಹಾಳಾದ್ದತ್ತಾಗ ಯಾರೂ ಸಿಗ್ಲಿಲ್ಲ ನನಗೆ, ಹೋಗಿ ಹೋಗಿ ನಿನ್ನ ಜೊತೆ ಗಂಡ ಹಾಕೊಂಡೆ. ನಿನಗೆ ಡೈವರ್ಸ್ ಕೊಡ್ತೀನಿ, ನಿನ್ನ ಜೊತೆಗೆ ಮಾತ್ರ ನಾನು ಜೀವನ ಮಾಡಲ್ಲ. ಥೂ, ನಾಯಿ ಅಂತದ. ನೀ ಕುಡ್ದು ಬಂದಿಲ್ಲ, ನಿನ್ನ ಕಲ್ಲು ಚಾಳಿ ಕಲ್ಲು ಹಾಕಿದ್ರು ಬಿಡಲ್ಲ. ನಿನ್ನ ಬುದ್ಧಿ ಎಲ್ಲಿ ಬಿಡ್ತಿ ಹೇಳಿ ನೀನು? ಥೂ, ಹಾಳಾಗಿ ಹೋಗತ್ತಾಗ. ನಾನು ನಿನ್ನ ಜೊತೆಗೆ ಬರಲ್ಲ ಬರಲ್ಲ ಬರಲ್ಲ. ನೀನು ನನ್ನ ಗಂಡನೂ ಅಲ್ಲ, ನಾನು ನಿನ್ನ ಹೆಂಡ್ತಿನೂ ಅಲ್ಲ. ನಡಿ ಇಲ್ಲಿಂದ ಮೊದಲು, ನಡಿ. ಥೂ, ನಿನ್ನ ಜನ್ಮಕ್ಕಿಷ್ಟು ಕುಡ್ದು ಬಂದಿಯಾ ಇಲ್ಲಿ ಹೆಂಡತಿ ಕರೆಯಾಕ? ನಿನ್ನ ಬೆಂಕಿ ಹಾಕ. ನಿನ್ನ ಮಕ್ಕಕ್ಕೆ ₹1 ದುಡಿಯೋ ಯೋಗ್ಯತೆ ಇಲ್ಲ ನಿನಗೆ. ಆದ್ರೂ ಕುಡ್ದು ಬಂದು ಇಷ್ಟೆಲ್ಲಿ ಹಿಡ್ತೇನೆ ನೀನು? ಥೂ, ನಿನ್ನ ಜನ್ಮಕ್ಕೆ. ನಿನಗೆ ಇನ್ನೂ ಏನು ಅನ್ಲಿ, ನಾನು ತೆಲಿಗಿಲಿ ಒಡೆದು ಹಾಕ್ಲೇನ ಅನ್ನೋ ಸಿಟ್ಟು ಬರ್ತೈತೆ ನನಗೆ. ಮೊದಲಿನಿಂದ ಓದಿ ಚಲೋ ಆತಿಲ್ಲ ಅಂದ್ರೆ ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನಕ್ಕೆ ನನ್ನ ಕೈಯಾಗ ಗೊತ್ತಿಲ್ಲ. ನಡಿ ಇಲ್ಲಿಂದ. ಅಲ್ಲ ತಡಿಯ ತಡಿಯ, ಅಲ್ಲ ಕಟ್ಕೊಂಡು ಗಂಡನ ಹೊರಗೆ ದುಡಿ ಕದ ಹಾಕಿದಲ್ಲ ನೀನು. ಅವನು ಯಾ ಸೀಮೆ ಗಂಡ ದಂಡ ಪಿಂಡ ಕುಡ್ದು ಬಂದಾನಿಲ್ಲಿ. ಅವ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಂತವನು ನನ್ನ ಮನಿ ಬೇಡ. ಅವನ ಜೊತೆ ನಾನು ಜೀವನ ಮಾಡಕ್ಕೆ ಒಲ್ಲ. ನಾನು ಡೈವರ್ಸ್ ಕೊಡ್ತೀನಿ ಅವನಿಗೆ. ಅಯ್ಯೋ ದೇವ್ರೆ, ಏನು ಮಾತಾಡಕತ್ತೀಯ ನೀನು? ಅಯ್ಯೋ, ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತ್ತೆ ದೇವರಿಗೆ ಗೊತ್ತು. ಡೈವರ್ಸ್ ಕೊಡ್ತೀಯ? ಅವನೇ ಬೇಕಂತ ಹುಡುಗಿ ಮದುವೆ ಮಾಡ್ಕೊಂಡು ಈಗ ಅವಂಗ ಡೈವರ್ಸ್ ಕೊಡ್ತೇನೆ ಅಂತೀಯಲ್ಲ ಹುಡುಗಿ. ಏನು ಹೇಳ್ಬೇಕು ಇದಕ್ಕೆ? ಅಯ್ಯೋ, ನನ್ನ ಕರ್ಮ ಎಲ್ಲ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರವ.